ಯಲ್ಲಿ ರೇಪಿಸ್ಟ್ ಕೊಲೆಗಡುಕರು ಭಾಗಿ. ದರೋಡೆ ಡ್ರಗ್ಸ್ ಆರೋಪಿಗಳಿಗೆ ಕಾಂಗ್ರೆಸ್ ಬೆಂಬಲ ಯಾಕೆ? ಕಾಕ್ರೋಚ್ ಜನತಾ ಪಾರ್ಟಿ ನಡೆಸಿದ ಪ್ರತಿಭಟನೆ ವ್ಯಾಪಕ ಹಿಂಸಾಚಾರಕ್ಕೆ ಕಾರಣ ಆಗಿತ್ತು. ಈ ಹಿಂಸಾಚಾರದ ಹಿನ್ನೆಲೆಯನ್ನ ಕೆದಕಿರುವಂತಹ ದೆಹಲಿ ಪೊಲೀಸರು ಆಘಾತಕಾರಿ ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಮುಖವಾಡ ಧರಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ವ್ಯಾಪಕ ಹಿಂಸಾಚಾರ ನಡೆಸಿರುವುದು ದೇಶಕ್ಕೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ದೆಹಲಿ ಪೊಲೀಸ್ ಮೂಲಗಳ ಪ್ರಕಾರ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ ಕ್ಯಾಮೆರಾಗಳ ಮೂಲಕ ಗುರುತಿಸಲಾದವರಲ್ಲಿ ಹಲವರು ಈ ಹಿಂದೆ ಕೊಲೆ, ದರೋಡೆ, ಅತ್ಯಾಚಾರ, ಅಪಹರಣ, ಶಸ್ತ್ರಾಸ್ತ್ರ ಸಂಬಂಧಿತ ಆರೋಪಗಳು ಮತ್ತು ಮಾದಕ ದ್ರವ್ಯ ಪ್ರಕರಣಗಳು ಸೇರಿದ ಹಾಗೆ ಗಂಭೀರ ಅಪರಾಧಗಳ ಆರೋಪಿ ಮತ್ತು ಅಪರಾಧಿಗಳಾಗಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾದ 2873 ಆರೋಪಿಗಳಲ್ಲಿ 989 ಆರೋಪಿಗಳು ಗಂಭೀರ ಕ್ರಿಮಿನಲ್ ಪ್ರಕರಣದ ಹಿನ್ನೆಲೆಯನ್ನು ಹೊಂದಿದವರಾಗಿದ್ದಾರೆ. 101 ಜನ ಕೊಲೆ ಆರೋಪಿಗಳು, 62 ಕೊಲೆ ಯತ್ನದ ಆರೋಪಿಗಳು, ದರೋಡೆ ಆರೋಪದ 284 ಆರೋಪಿಗಳು, ಅತ್ಯಾಚಾರ ಆರೋಪದ 61 ಆರೋಪಿಗಳು, ಪೋಕ್ಸೋ ಆರೋಪದ 6 ಆರೋಪಿಗಳು, ಮಹಿಳೆಯರ ಮೇಲೆ ಕಿರುಕುಳ ಆರೋಪದ 25 ಆರೋಪಿಗಳು ಸೇರಿದ ಹಾಗೆ ಶಸ್ತ್ರಾಸ್ತ್ರ ಕಾಯ್ದೆ ಪ್ರಕರಣಗಳು, ಸರಣಿ ಚೈನ್ ಕಳ್ಳತನ, ಅಪಹರಣ, ಗಾಂಜಾ ಚರಸ ಸಹಿತ ಮಾದಕ ದ್ರವ್ಯ ಸಂಬಂಧಿತ ಅಪರಾಧಿಗಳು ಸೇರಿದ ಹಾಗೆ 2873 ಆರೋಪಿಗಳು ಭಾಗಿಯಾಗಿರುವುದಕ್ಕೆ ಸ್ಪಷ್ಟ ಸಾಕ್ಷಿ ದೊರೆತಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಇಂತಹ ಸಮಾಜಘಾತುಕರ ಮೇಲೆ ಕೇಸು ದಾಖಲಿಸಬಾರದು ಅಂತ ಸಿಜೆಪಿ, ಕಾಂಗ್ರೆಸ್ ಪಕ್ಷಗಳು ಒತ್ತಾಯಿಸ್ತಾ ಇರುವುದು ಅತ್ಯಂತ ಹೀನ ರಾಜಕೀಯ ಎಂದು ದೇಶದ ಜನರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂಸಾಚಾರ ನಡೆಸಲೆಂದೇ ಕ್ರಿಮಿನಲ್ ಹಿನ್ನೆಲೆಯ ವ್ಯಕ್ತಿಗಳನ್ನ ಪ್ರತಿಭಟನೆಗೆ ಕರೆತರಲಾಗಿದೆ ಎನ್ನುವ ಅನುಮಾನ ಈಗ ದಟ್ಟವಾಗಿದೆ. ಇಂಥವರ ರಕ್ಷಣೆಗೆ ಕಾಂಗ್ರೆಸ್ ನಾಯಕರು ದೇಣಿಗೆ ಘೋಷಿಸ್ತಾ ಇರುವುದು, ಕಾನೂನು ನೆರವಿನ ಭರವಸೆ ನೀಡಿರುವುದು, ಸಂಸತ್ತಿನಲ್ಲಿ ಈ ಸಮಾಜಘಾತುಕರ ಪರವಾಗಿ ಧ್ವನಿ ಎತ್ತುವುದು ದೇಶದ ದುರಂತವೇ ಸರಿ.